ಶುಭ ಸಂದೇಶ 13ನೇ ಅಧ್ಯಾಯ 31-35. ಅದೇ ಗಳಿಗೆಯಲ್ಲಿ ಕೆಲವು ಮಂದಿ ಫರಿಸಾಯರು ಹತ್ತಿರ ಬಂದು ಆತನಿಗೆ, ನೀನು ಇಲ್ಲಿಂದ ಹೊರಟು ಹೋಗು, ಹೆರೋದನು ನಿನ್ನನ್ನು ಕೊಲ್ಲಬೇಕೆಂದಿದ್ದಾನೆ ಎಂದು ಹೇಳಲು ಆತನು ಅವರಿಗೆ, ನೀವು ಹೋಗಿ, ಇಗೋ ನಾನು ಇವತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು 3ನೆಯ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೇಳಿರಿ. ಹೇಗೂ ನಾನು ಇವತ್ತು ನಾಳೆ ನಾಡಿದ್ದು ಸಂಚಾರ ಮಾಡಬೇಕು. ಪ್ರವಾದಿಯಾದವನು ಯೆರೂಸಲೇಮಿನಲ್ಲಿಯೇ ಹೊರತು ಬೇರೆ ಪಟ್ಟಣದಲ್ಲಿ ಕೊಲ್ಲಲ್ಪಡಕೂಡದಷ್ಟೇ. ಯೆರೂಸಲೇಮೇ, ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟದೆ. ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ಅದೇ ಗಳಿಗೆಯಲ್ಲಿ ಕೆಲವು ಮಂದಿ ಫರಿಸಾಯರು ಹತ್ತಿರ ಬಂದು ಆತನಿಗೆ, ನೀನು ಇಲ್ಲಿಂದ ಹೊರಟು ಹೋಗು, ಹೆರೋದನು ನಿನ್ನನ್ನು ಕೊಲ್ಲಬೇಕೆಂದಿದ್ದಾನೆ ಎಂದು ಹೇಳಲು ಆತನು ಅವರಿಗೆ, ನೀವು ಹೋಗಿ, ಇಗೋ ನಾನು ಇವತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು 3ನೆಯ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೇಳಿರಿ. ಏನು ಹೇಳ್ತಾರೆ ನೋಡಿ. ಅದೇ ಗಳಿಗೆಯಲ್ಲಿ ಏನಾಗ್ತದೆ, ಫರಿಸಾಯರು ಹತ್ತಿರ ಬಂದು ಆತನಿಗೆ ಹೇಳ್ತಾರೆ, ನೀನು ಇಲ್ಲಿಂದ ಹೊರಟೋಗು, ಹೆರೋದನು ನಿನ್ನನ್ನು ಕೊಲ್ಲಬೇಕು ಅಂತಿದ್ದಾನೆ ಅಂತ ಹೇಳಿದ್ರೆ ಪ್ರಭು ಯೇಸು ಹೇಳ್ತಾರೆ, ನೋಡಿ, ಯಾರೋ ನನ್ನನ್ನು ಕೊಲ್ತಾರೆ ಅಂತ ಗೊತ್ತಿದ್ರೆ ನಾನು ಆ ಜಾಗದಲ್ಲಿ ಇರ್ತೀನ? ಯಾರೋ ನನಗೆ ಕೇಡು ಮಾಡ್ತಾರೆ ಅಂದರೆ ನಾನು ಆ ಜಾಗದಲ್ಲಿ ಇರ್ತೀನ? ಇರೋಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯರಾದ ನಮಗೆ ಈ ಲೋಕ ಎಷ್ಟು ನಾವು ಈ ಲೋಕದಲ್ಲಿ ಅಂಟಿಕೊಂಡು ಜೀವಿಸ್ತಾ ಇರ್ತೀವಿ ಅಂದರೆ ಈ ಲೋಕವನ್ನು ಬಿಟ್ಟು ಹೋಗೋದಕ್ಕೆ ನಮಗೆ ಯಾವತ್ತಿಗೂ ಕೂಡ ಮನಸ್ಸಾಗೋದಿಲ್ಲ. ಆದರೆ ಪ್ರಭು ಯೇಸು ವಿಭಿನ್ನ. ಅವರು ತಮ್ಮ ಕಾರ್ಯದ ಕಡೆಗೆ ಗಮನ ಹರಿಸ್ತಾರೆ. ಅವ್ರು ಯಾವತ್ತಿಗೂ ಕೂಡ ಮರಣ ಬರುತ್ತೆ, ನನ್ನ ಯಾರೋ ಕಲ್ಲುಡಿತಾರೆ, ನನ್ನ ಸಾಯಿಸ್ತಾರೆ, ನನ್ನನ್ನು ಸಾಯಿಸಬೇಕು ಅಂತ ಹೊಂಚಾಕೋರು ಇಲ್ಲೆಲ್ಲ ಇದ್ದಾರೆ, ಇಲ್ಲಿಂದ ನಾನು ಫಸ್ಟ್ ಹೋಗಬೇಕು, ಈ ಆಲೋಚನೆಗಳು ಅವರ ಮನಸ್ಸಿನಲ್ಲಿ ಇಲ್ವೇ ಇಲ್ಲ. ಅದಕ್ಕೆ ಪ್ರಭು ಯೇಸು ಹೇಳ್ತಾರೆ, ನೀವು ಹೋಗಿ, ಇಗೋ ನಾನು ಇವತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು 3ನೆಯ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೇಳಿರಿ ಅಂತ ಹೇಳ್ತಾರೆ. ಅಂದರೆ ಒಂದು ಸ್ಪಷ್ಟವಾದ ನಿಲುವು ಅವರಲ್ಲಿದೆ. ನಾನು ಇದೇ ರೀತಿ ನಡಿಬೇಕು, ಇದೇ ರೀತಿ ಬದುಕಬೇಕು. ಇವತ್ತು ಇಲ್ಲಿರೋಕ್ಕೆ ದೇವರು ನನಗೆ, ತಂದೆಯಾದ ದೇವರು ನನಗೆ ತಿಳಿಯಪಡಿಸಿದ್ದಾರೆ, ತಂದೆಯು ನನಗೆ ತಿಳಿಯಪಡಿಸಿದ್ದನ್ನು ನೆರವೇರಿಸಲೇಬೇಕು ಎನ್ನುವಂತಹ ದೃಢ ಪ್ರತಿಜ್ಞೆಯ ಜೀವಿತ ಇದೆಯಲ್ಲ, ಇದು ಬಹಳ ಕಠಿಣವಾದಂತಹ ವಿಚಾರ. ಇದನ್ನೇ ನಮಗೆ ಇವತ್ತು ವಾಕ್ಯದಲ್ಲಿ ಹೇಳ್ಕೊಡ್ತಾ ಇರುವಂಥದ್ದು. ಯಾವುದೇ ವಿಚಾರವು ನಿಮ್ಮ ಬಳಿಗೆ ಬರಲಿ, ಏನೇ ಜರುಗ್ತಾ ಇರಲಿ, ನೀವು ಹೆದರದೆ ಅಂಜದೆ ದೈವ ನಿರ್ಣಯವನ್ನು ಪರಿಪೂರ್ಣಗೊಳಿಸುವುದರ ಕಡೆಗೆ ಗಮನ ಹರಿಸಬೇಕು. ಯಾವುದೇ ವಿಚಾರ ನಿಮ್ಮ ಸುತ್ತಲೂ ಜರುಗ್ತಾ ಇದ್ರು ಅದಕ್ಕೆ ಕಿವಿ ಕೊಡಬೇಡ್ರಿ. ನಿಮ್ಮನ್ನು ಒಡೆದು ಸಾಯಿಸ್ಬಿಡ್ತಾರೆ, ನಿಮ್ಮನ್ನು ನಾಶಪಡಿಸ್ಬಿಡ್ತಾರೆ ಅನ್ನೋ ಆಲೋಚನೆಗಳು, ಮಾತುಗಳು ಎಲ್ಲಿಂದಾದರೂ ಬರಲಿ, ನಿಮಗೆ ಎಲ್ಲಿಂದಾದರೂ ಕಿವಿಗೆ ಬೀಳಲಿ, ಆದರೆ ನೀವು ನಿಮ್ಮ ಕಾರ್ಯವನ್ನು ಪರಿಪೂರ್ಣಗೊಳಿಸುವುದರ ಕಡೆಗೆ ಗಮನ ಹರಿಸಬೇಕು ಎನ್ನುವುದನ್ನು ವಾಕ್ಯವು ತಿಳಿ ಹೇಳ್ತದೆ. ಅಂದರೆ ನೋಡಿ, ನಮಗೆ ಎಷ್ಟೋ ಸಂದರ್ಭಗಳು ಬಂದಾಗ ಎಲ್ಲ ವಿಚಾರಗಳಿಂದಲೂ ನಮಗೆ ಇದೊಂದು ಮಾತು ಹೇಳ್ಬಿಡು ನೀನು, ಇದೊಂದು ಸುಳ್ಳು ಹೇಳ್ಬಿಡು ನೀನು, ಇವತ್ತು ಬದುಕ್ಬಿಡ್ಬೋದು ನೀನು ಸಿಕ್ಕಾಕೊಳ್ಳೋದಿಲ್ಲ ಎನ್ನುವ ಎಷ್ಟು ಆಲೋಚನೆಗಳು ನಮಗೆ ಬರ್ತವೆ, ಎಷ್ಟು ಆಲೋಚನೆಗಳನ್ನು ನಮಗೆ ತಿಳಿಯಪಡಿಸ್ತಾರೆ. ನೋಡು, ಈ ಸತ್ಯವನ್ನು ಬಿಟ್ಬಿಟ್ಟು ಸುಳ್ಳನ್ನು ನೀನು ಹೇಳು, ಇದೊಂದು ವಿಚಾರವನ್ನು ನೀನು ಮಾಡಿದ್ರೆ ಕೋಟ್ಯಾಧಿಪತಿ ಆಗಿಬಿಡ್ಬೋದು, ಈ ರೀತಿಯಲ್ಲಿ ನೀನು ಬದುಕ್ಬಿಟ್ರೆ ನೀನು ಶ್ರೀಮಂತನಾಗಿ ಬದುಕ್ಬಿಡ್ಬೋದು, ಇದನ್ನು ಮಾಡಿಬಿಟ್ರೆ ನಿನಗೆ ಅಧಿಕಾರ ಸಿಗುತ್ತೆ. ಈ ರೀತಿಯ ಹಲವಾರು ವಿಚಾರಗಳು ನಿಮ್ಮ ಬಳಿಗೆ ಬರ್ತವೆ. ಆದರೆ ನೀವು ಮಾಡಬೇಕಾಗಿರುವುದು ಸತ್ಯವನ್ನು ಹಿಡಿದು ನೀತಿವಂತರಾಗಿ ಸದೃಢ ಬದುಕನ್ನು ಜೀವಿಸುವ ಜೀವಿತವನ್ನು ನೀವು ಮಾಡಬೇಕು. ನಿಮ್ಮ ನಿಲುವು ಕ್ರಿಸ್ತನಲ್ಲಿಯೇ ನೆಲೆಗೊಂಡದ್ದಾಗಿರಬೇಕು. ಯಾವಾಗ ನಿಮ್ಮ ನಿಲುವು ಸ್ಥಿರವಾಗ್ತದೋ ಕರ್ತನ ಕಾರ್ಯವು ಅಧಿಕವಾಗ್ತದೆ. ಇದು ಸತ್ಯ. ಲೋಕದಲ್ಲಿ ನೀವು ಎಲ್ಲವನ್ನ ಸಾಧಿಸಿದ್ರೂ ಕೂಡ ಅದು ಪ್ರಯೋಜನನೇ ಇಲ್ಲ, ಅದು ವ್ಯರ್ಥವಾಗ್ತದೆ. ನೀವು ಪ್ರತಿದಿನ ಬಿರಿಯಾನಿ ತಿನ್ನುವಂತಹ ಜೀವಿತವನ್ನೇ ಜೀವಿಸ್ತಾ ಇದ್ರೂ ಈ ದೇಹಕ್ಕೆ ಅದನ್ನು ಕೊಡ್ತಾ ಇರೋದು ನೀವು. ಆ ದೇಹ ಮಣ್ಣಾಗಿ ಹೋಗ್ತದೆ. ನೀನು ಅಂದರೆ ಆತ್ಮ, ದೇವರು ಆತ್ಮಸ್ವರೂಪರು, ತನ್ನ ಸಾರೂಪ್ಯದಲ್ಲಿ ನಿನ್ನನ್ನು ಸೃಷ್ಟಿಸಿದ್ದಾರೆ. ಅಂದರೆ ನೀನು ಆತ್ಮವಾಗಿದ್ದಿ.
ನಿನಗೆ ನೀನೇನು ಮಾಡ್ಕೋತಾ ಇದ್ದೀಯಾ? ನಿನಗೆ ನೀನೇನು ಸಂಪಾದಿಸ್ತಾ ಇದ್ದೀಯಾ? ನೀನು ಬಿಟ್ಟೋಗ್ಬೇಕಾಗಿರುವಂಥ ಈ ದೇಹಕ್ಕೆ ಅಷ್ಟು ಪೋಷಣೆ ಮಾಡಿ ಏನು ಸಾಧನೆ ಮಾಡೋದಕ್ಕೆ ಸಾಧ್ಯ? ಏನು ಸಾಧನೆ ಮಾಡೋಕ್ಕಾಗಲ್ಲ. ಆ ಸುಳ್ಳನ್ನು ಬಿಟ್ಬಿಡು, ಮೋಸ ಬಿಟ್ಬಿಡು, ವಂಚನೆ ಬಿಟ್ಬಿಡು, ಅಧಿಕಾರ ವ್ಯಾಮೋಹ ಬಿಟ್ಬಿಡು. ನೀನು ಎಲ್ಲವನ್ನ ಬಿಟ್ಟು ಕ್ರಿಸ್ತನನ್ನು ಹಿಡಿದುಕೊಂಡು ಜೀವನ ಮಾಡು. ಕ್ರಿಸ್ತರು ನಿನಗೆ ದಾರಿ ತೋರಿಸ್ತಾರೆ, ಕ್ರಿಸ್ತರು ನಿನ್ನನ್ನು ಮುನ್ನಡೆಸ್ತಾರೆ, ಕ್ರಿಸ್ತರು ನಿನ್ನೊಂದಿಗೆ ಇರ್ತಾರೆ. ಯಾಕೆಂದರೆ ಅವರು ಕೈ ಬಿಡುವ ದೇವರಲ್ಲ, ಅವರು ನಿತ್ಯಕ್ಕೂ ನಿನ್ನೊಂದಿಗಿರುವ ದೇವರು. ನಿನ್ನನ್ನು ಎಂದಿಗೂ ಕೂಡ ಅಗಲಿ ಹೋಗರು. ಅವರು ಸದಾ ನಿನ್ನೊಂದಿಗಿರ್ತಾರೆ. ಅವರು ಬರುವಾಗಲೇ ಲೋಕಕ್ಕೆ ಇಮ್ಮಾನುವೇಲಾಗಿ ಬಂದವರು. ದೇವರು ಸದಾ ನಿಮ್ಮೊಂದಿಗಿದ್ದಾರೆ ಎನ್ನುವ ಅರ್ಥವನ್ನೇ ಎತ್ತು ತಂದವರು ಆ ಪ್ರಭು ಯೇಸು ಕ್ರಿಸ್ತರು. ಇವತ್ತು ಯಾಕೆ ಅಂಥ ಪರಿಶುದ್ಧವಾದಂತಹ ನಾಮವನ್ನು ನಿಮ್ಮಿಂದ ಬಿಟ್ಟು ಕೊಡೋದಕ್ಕೆ ಸಿದ್ಧರಾಗ್ತಾ ಇದ್ದೀರಿ? ಯಾವುದೋ ಒಂದು ಕಿಂಚಿತ್ತು ಲಾಭಕ್ಕಾಗಿ, ಕಿಂಚಿತ್ತು ಅಧಿಕಾರಕ್ಕಾಗಿ, ಕಿಂಚಿತ್ತು ಒಂದು ಸ್ಥಾನಮಾನಕ್ಕಾಗಿ ಯಾಕೆ ಬಿಟ್ಟಾಗ್ತಾ ಇದ್ದೀರಿ? ನಿಮಗೆ ಪರಿಪೂರ್ಣ ಅರ್ಥಗರ್ಭಿತ ಜೀವಿತವನ್ನು ದೇವರು ಕೊಟ್ಟಿದ್ದು, ನಿನ್ನನ್ನು ಕೂದಲಿಂದ ಪಾದಗಳಿಗೆ ಸೃಷ್ಟಿಸಿದ್ದು ದೇವರು. ನಿನಗೆ ನೀಡಿರುವ ಪ್ರತಿ ಕಣ್ಣು, ಮೂಗು, ಬಾಯಿ, ಮನಸ್ಸು, ಆಲೋಚನೆ, ಜ್ಞಾನ ಮಾಡುವ ಶಕ್ತಿ, ಸಾಮರ್ಥ್ಯ, ನಿನ್ನ ಆಲೋಚನಾ ಸಾಮರ್ಥ್ಯದಿಂದ ನೀನು ನಡೆಯುವ ರೀತಿ, ನಿನ್ನ ಮಾತಿನ ವೈಖರಿ, ನಿನ್ನ ಹೃದಯದ ಬಡಿತ, ನೀನು ಕೆಲಸ ಮಾಡುವ ರೀತಿ, ನೀನು ನಡೆದುಕೊಂಡು ಹೋಗುವಂತಹ ದಾರಿಗಳು, ಪ್ರತಿಯೊಂದು ದೇವರ ದಾನ. ಇಲ್ಲಿ ಯಾವುದು ದೇವರ ಹೊರತಾಗಿ ನಿನ್ಗೆ ಯಾವುದು ಸಿಕ್ಕೇ ಇಲ್ಲ. ಹೀಗಿರುವಾಗ ನೀನೇನೋ ಸಾಧಿಸ್ತೀಯ ಅಂತ ಹೋದರೆ ಆ ಸಾಧನೆಯು ಕೂಡ ದೇವರೇ ಕೊಡಬೇಕು. ಅದರ ಹೊರತು ನಿನಗೆ ಸಿಕ್ಕೋದಿಲ್ಲ. ನಿನಗೆ ಸಿಕ್ಕಿದ್ರೂ ಕೂಡ ನೀನು ಅದನ್ನು ಕರ್ತನ ಅಧೀನದಲ್ಲಿ ಉಪಯೋಗಿಸಿಕೊಳ್ಳದೆ ಹೋದರೆ ನೀನು ಜೀವಿಸಿದ ಅಷ್ಟು ದಿನಗಳು ವ್ಯರ್ಥವಾಗಿ ಬಿಡ್ತವೆ. ಪ್ರಭು ಯೇಸು ಎಂಥ ಅದ್ಭುತವಾದ ಜೀವನ ಚರಿತ್ರೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರು ನಡೆಯುವಾಗ ಯಾವತ್ತೂ ಎಡುವಲಿಲ್ಲ. ಯಾಕೆ ಗೊತ್ತಾ? ನನ್ನನ್ನು ಹಿಂಬಾಲಿಸುವವರು ಸಾವಿರಾರು, ಕೋಟ್ಯಾಂತರ, ಮಿಲಿಯನ್ ಗಟ್ಟಲೆ ಜನರು ಇರ್ತಾರೆ ನನ್ನ ಹಿಂದೆ ಅಂತ ಅವ್ರಿಗೆ ಗೊತ್ತು. ನನ್ನನ್ನು ನೋಡಿ ನನ್ನನ್ನು ಒಂದು ಮಾದರಿಯಾಗಿ ಇಟ್ಕೊಂಡು ಜೀವನ ಮಾಡೋರು ಇನ್ನೂ ಹೆಚ್ಚಾಗಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಅದಕ್ಕೋಸ್ಕರ ಅವರು ಪ್ರತಿ ಸೆಕೆಂಡ್ಗಳಲ್ಲೂ ಕೂಡ ಎಚ್ಚರಿಕೆಯಿಂದ ಜೀವನ ಮಾಡ್ತಾರೆ. ಅವರ ಜೀವಿತದಲ್ಲಿ ಯಾವುದೇ ಅಭಿಲಾಷವನ್ನು ಅವರ ಜೀವಿತದೊಳಗೆ ತಕ್ಕೊಳ್ಳೋದಿಲ್ಲ, ಯಾವುದೇ ಆಸ್ತಿಯನ್ನು ತಕ್ಕೊಳ್ಳೋದಿಲ್ಲ. ಎಷ್ಟೋ ಅವಕಾಶಗಳು ಅವರಿಗೆ. ಅವರ ಅಣ್ಣ ತಮ್ಮದಿರೇ ಹೇಳ್ತಾರೆ, ನೀನು ಹೋಗು, ಅಲ್ಲಿ ಹೋಗಿ ಅದ್ಭುತ ಮಾಡು, ನೀನು ಫೇಮಸ್ ಆಗ್ತೀಯ, ಪ್ರಸಿದ್ಧ ಆಗ್ತೀಯ. ಅವ್ರಿಗೆ ಬೇಕಾಗಿಲ್ಲ ಅದು. ಅವರು ಪ್ರಸಿದ್ಧ ಆಗಬೇಕು ಅಂತ ಈ ಲೋಕಕ್ಕೆ ಬಂದವರಲ್ಲ, ರಕ್ಷಣೆ ನೀಡೋದಕ್ಕೆ ಬಂದಿದ್ದು. ಅವ್ರ ಕಾರ್ಯ ಮಾತ್ರ ಮಾಡೋದು ಹೊರತು ಅವ್ರು ಇನ್ಯಾವುದಕ್ಕೂ ಅಭಿಲಾಷೆಯನ್ನು ಇಟ್ಕೊಂಡು ಇಲ್ಲಿ ಜೀವನವನ್ನೇ ಮಾಡಲಿಲ್ಲ ನನ್ನ ಪ್ರಭು ಯೇಸು ಕ್ರಿಸ್ತರು. ಫರಿಸಾಯರು ಅವರಿಗೆ ಹೇಳ್ತಾರೆ, ಬಂದು ನೀನು ಇಲ್ಲಿಂದ ಹೊರಟು ಬಿಡು, ಇಲ್ಲದಿದ್ರೆ ನಿನ್ನನ್ನು ಕೊಂದು ಬಿಡ್ತಾರೆ. ಪ್ರಭು ಯೇಸು ಮುಖಕ್ಕೆ ಬಟ್ಟೆ ಕಟ್ಕೊಂಡು ಓಡೋಗ್ಲಿಲ್ಲ. ರಾತ್ರೋರಾತ್ರಿ ಅಲ್ಲಿಂದ ಜಾಗ ಖಾಲಿ ಮಾಡಲಿಲ್ಲ. ಪ್ರಭು ಯೇಸು ದಿಟ್ಟ ರೀತಿಯಲ್ಲಿ ಅವರಿಗೆ ಉತ್ತರವನ್ನು ಕೊಡ್ತಾರೆ. ನಾನು ಇವತ್ತು ನಾಳೆ 2 ದಿನನೂ ದೆವ್ವಗಳನ್ನ ಬಿಡಿಸ್ತೀನಿ, ರೋಗಗಳನ್ನ ವಾಸಿ ಮಾಡ್ತೀನಿ. ಅದೇ ರೀತಿ 3ನೇ ದಿನದಲ್ಲಿ ನಾನು ಸಿದ್ಧಿಗೆ ಬರ್ತೀನಿ, ಎಲ್ರಿಗೂ ಕಾಣಿಸ್ಕೊಳ್ತೀನಿ ಅಂತ ಆ ನರಿಗೆ ಹೇಳು ಅಂತ ಹೇಳ್ತಾರೆ. ಇದು ನನ್ನ ಪ್ರಭು ಯೇಸು ಕ್ರಿಸ್ತರು. ಯಾವುದೇ ರಾಜನಿಗೆ, ಯಾವುದೇ ವ್ಯಕ್ತಿಗೂ ಕೂಡ ಹೆದರುವವರಲ್ಲ ನನ್ನ ದೇವರು. ಇವತ್ತು ಯಾವುದೋ ವ್ಯಕ್ತಿಗೆ ಹೆದರಿ ನಿನ್ನ ಕ್ರೈಸ್ತತ್ವದ ಗುಣಗಳನ್ನು ಮರೆಮಾಚ್ತಾ ಇದ್ದೀಯಾ? ಯಾವುದೇ ಅಧಿಕಾರದಲ್ಲಿರುವ ವ್ಯಕ್ತಿಯನ್ನು ನೋಡಿ ನಿನ್ನಲ್ಲಿರುವಂತಹ ವಜ್ರದಂತಹ, ಮುತ್ತುರತ್ನದಂತಹ ಅವಳಗಳನ್ನು ನೀನು ಯಾವುದೋ ಮಣ್ಣಿನಲ್ಲಿ ನಾಶವಾಗಲು ಬಿಟ್ಬಿಡ್ತಾ ಇದ್ದೀಯಾ? ಇವತ್ತು ಯೋಚನೆ ಮಾಡಬೇಕು. ಪ್ರಭು ಯೇಸು ಅಂತ ಕಾರ್ಯ ಮಾಡಲಿಲ್ಲ. ನಾವೇ ಹೆಚ್ಚಿನವರು ಅಂತ ಹೇಳಿ ನಮಗಾಗಿ ಅವತ್ತು 3 ದಿನವೂ ಕೂಡ ಅವರು ಅದೇ ಊರಿನಲ್ಲಿದ್ದರು. ಅಲ್ಲಿ ರೋಗ ರುಜಿನಗಳನ್ನು ವಾಸಿ ಮಾಡಿದ್ರು, ದೆವ್ವಗಳನ್ನು ಬಿಡಿಸಿದ್ರು, ರಕ್ಷಣೆಯನ್ನು ನೀಡೋದಕ್ಕೆ ತಮ್ಮ ಹೆಜ್ಜೆಗಳನ್ನು ಮುಂದಿಟ್ಟರು. ಅವ್ರು ಯಾವತ್ತು ಹಿಂದೆ ತನ್ನ ಹೆಜ್ಜೆಯನ್ನು ಇಡಲೇ ಇಲ್ಲ. ಅವರು ಹೆರೋದನಿಗೆ ಹೇಳ್ತಾರೆ ನರಿ ಎಂಬುದಾಗಿ. ರಾಜನಿಗೂ ಕೂಡ ಹೆದರಿದವರಲ್ಲ, ನಮ್ಮ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಕೊಡೋಕ್ಕೆ ಬಂದವರು ಇನ್ಯಾವುದಕ್ಕೆ ಹೆದರಲು ಸಾಧ್ಯ? ಜೀವವನ್ನೇ ಕೊಡಕ್ಕೆ ಸಿದ್ಧರಾಗಿರುವವರನ್ನ ಇನ್ನೇನು ಮಾಡೋದಕ್ಕೆ ಈ ಲೋಕದಿಂದ ಸಾಧ್ಯವಾಗ್ತದೆ? ಜೀವಿತದ ಅಂಗನ್ನ ತೊರೆದವನನ್ನ ಏನೂ ಮಾಡೋದಕ್ಕೆ ಈ ಲೋಕದಿಂದ ಸಾಧ್ಯ ಇಲ್ಲ.
ನಮಗೆಲ್ರಿಗೂ ಗೊತ್ತು, ಉಪವಾಸ 40 ದಿನದ ಉಪವಾಸದ ನಂತರ ಪ್ರಭು ಯೇಸು ಕ್ರಿಸ್ತನಿಗೆ ಈ ಸೈತಾನನು ಏನು ಹೇಳ್ತಾನೆ, ನನ್ನ ಕಾಲಿಗೆ ಬೀಳು, ಇದೆಲ್ಲ ನಿನಗೆ ಕೊಟ್ಬಿಡ್ತೀನಿ, ನೀನು ನೋಡ್ತಾ ಇದೆಯಲ್ಲ ಅವೆಲ್ಲ ನಿನಗೆ ಕೊಟ್ಬಿಡ್ತೀನಿ. ಪ್ರಭು ಯೇಸು ಕೊಟ್ಬಿಡು ಅಂತಂದ್ರ ಇಲ್ಲ, ಅವರು 1 ಸೆಕೆಂಡ್ ಕೂಡ ನಿದ್ರಿಸೋದಿಲ್ಲ, ಎಚ್ಚರ ತಪ್ಪೋದಿಲ್ಲ. ಅವ್ರು ಹೇಳ್ತಾರೆ, ನಿನ್ನ ತಂದೆಯಾದ ದೇವರನ್ನೇ ನೀನು ಏನು ಮಾಡಬೇಕು, ಅವರಿಗೇ ತಲೆ ಬಾಗಬೇಕು, ನೀನು ನಿನ್ನ ಶಿರಸ್ಸು ತಂದೆಯಾದ ದೇವರಿಗೆ ಬಾಗಬೇಕೆ ಹೊರತು ನಿನ್ನಂಥವ್ರಿಗೆಲ್ಲ ಸೈತಾನನೇ ಇದರಿಂದ ತೊಲಗು ಅಂತ ಹೇಳ್ತಾರೆ. ಹೌದು, ಇವತ್ತು ನರಿಯಂತೆ ಬಂದ ಹೆರೋದನಿಗೂ ಅದನ್ನೇ ಹೇಳೋದು, ನಾನು 3 ದಿವಸ ಇಲ್ಲೇ ಇರ್ತೀನಿ ನರಿಯೇ ಅಂತ ಹೇಳ್ತಾರೆ. ಇದು ನನ್ನ ಪ್ರಭು ಯೇಸು ಕ್ರಿಸ್ತರು. ಈ ಲೋಕದ ಯಾವುದೋ ಅಲ್ಪತೆಗಾಗಿ ತನ್ನ ನಿರ್ಧಾರವನ್ನ ತಳ್ಳಿ ಹಾಕುವ ದೇವರು ನನ್ನ ದೇವರಲ್ಲ. ಯಾವುದೋ ಅಧಿಕಾರದಲ್ಲಿರುವವನಿಗಾಗಿ, ಯಾವುದೋ ಅತಿ ಹೆಚ್ಚಿನ ಶ್ರೀಮಂತಿಕೆ ಉಳ್ಳವನಿಗಾಗಿ, ಹೆಸರುವಾಸಿಯಾದ ವ್ಯಕ್ತಿಗಾಗಿ, ಜನರ ಅತಿ ಬೆಂಬಲವಿರುವ ವ್ಯಕ್ತಿಗಾಗಿ ತನ್ನ ನಿರ್ಧಾರವನ್ನು ಬದಲಾಯಿಸಿದವರು ನನ್ನೇಸು ಅಲ್ಲ. ನನ್ನೇಸು ನನ್ನ ರಕ್ಷಣೆಗಾಗಿಯೇ ನಿರ್ಧಾರ ಮಾಡಿ ಬಂದವರು. ಆ ಊರಿನಲ್ಲಿ ಎಷ್ಟೋ ಜನ ರೋಗದಿಂದ, ದೆವ್ವಗಳಿಂದ ಪೀಡಿತರಾಗಿ ತೊಂದರೆಗೊಳಪಟ್ಟಿದ್ದಾರೆ. ಅವರನ್ನೆಲ್ಲ ಬಿಡುಗಡೆಗೊಳಿಸಲೇ ಆ ಜಾಗಕ್ಕೆ ಬಂದಿದ್ದು ನನ್ನ ಪ್ರಭು ಯೇಸು. ಹೆರೋದನು ಸಾಯಿಸ್ತಾನೆ ಅಂತ ಆ ಜಾಗದಿಂದ ಹೋಗೋದಿಕ್ಕಲ್ಲ, ಅವರನ್ನು ರಕ್ಷಿಸೋದಿಕ್ಕೆ. ಇವತ್ತು ನಾವು ಮಾಡಬೇಕಾಗಿರೋದು ಅದನ್ನೇ. ನನ್ನ ಪ್ರಭು ಯೇಸುವಿಗಾಗಿ ಸ್ಥಿರ ಮನಸ್ಸಿನಿಂದ ಜೀವಿಸುವುದನ್ನು ಕಲಿಬೇಕು. ನಾವು ಯಾವತ್ತೂ ಅಲುಗಾಡುವವರಾಗಬಾರದು. ಗಾಳಿ ಬಂದ ಕಡೆ ತೂರಿಕೊಂಡು ಹೋಗಲು ನಾವು ಧೂಳುಗಳೆಲ್ಲ ಗಟ್ಟಿ ಕಾಳಾಗಿ ನಿಲ್ಲುವವರಾಗಬೇಕು. ಇದನ್ನು ನನ್ನ ಪ್ರಭು ಯೇಸು ಇವತ್ತು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾರೆ. ಯಾತಕ್ಕೋಸ್ಕರ ನಾವು ಈ ಲೋಕಕ್ಕೆ ಬಂದ್ವಿ? ಜೀವನ ರಕ್ಷಿಸಿಕೊಳ್ಳೋದಕ್ಕಲ್ಲ, ಜೀವವನ್ನು ಉಳಿಸಿಕೊಳ್ಳಲು ಬಂದವರು ನಾವು. ರಕ್ಷಣೆಗೋಸ್ಕರ ಯಾವುದು ಗುಹೆಯನ್ನು ತಲುಪಿ ಯಾವುದು ಬಂಡೆಯಿಂದ ನಿಂತ್ಕೊಳ್ಳೋದಕ್ಕೆಲ್ಲ ಬಂದವರು ನಾವು. ಕ್ರಿಸ್ತ ನಾಮವೆಂಬಂತಹ ಸದೃಢವಾದ ಕೋಲನ್ನು ಹಿಡಿದು ದೃಢ ನಿರ್ಧಾರದಿಂದ ಮುಂದೆ ಸಾಗೋದಕ್ಕೆ ಬಂದಿದ್ದು. ಗಾಳಿ ಬೀಸ್ತಾ ಇದ್ರೂ ಕೂಡ ಆ ಗಾಳಿಯನ್ನು ಎದುರಿಸುವ ಶಕ್ತಿಯುಳ್ಳ ಪ್ರಭು ಯೇಸುವನ್ನು ಹಿಡಿದು ಮುಂದೆ ಸಾಗೋದಕ್ಕೆ ನಾವು ಬಂದವರು. ಅವರ ಮುಖಾಂತರವಾಗಿ ನಿತ್ಯ ಜೀವನ ಹೊಂದೋದಕ್ಕೆ ನಾವು ಬಂದಿರುವವರು. ಇಲ್ಲಿ ಯಾವುದೋ ಕಟ್ಟಡವನ್ನು ಕಟ್ಟಿ, ಯಾವುದೋ ಮಾಳಿಗೆಗಳನ್ನು ಕಟ್ಟಿ, ಶ್ರೀಮಂತಿಕೆಯನ್ನು ಬೆಳೆಸಿಕೊಂಡು ಅಧಿಕಾರದ ಸಿಂಹಾಸನವನ್ನೇರಿ ನಾವು ಆಳುವುದಕ್ಕೆ ಬಂದವರಲ್ಲ. ಒಂದೇ ಸಿಂಹಾಸನ ಉಳಿಯುವಂಥದ್ದು, ಅದು ಸರ್ವೇಶ್ವರ ಸ್ವಾಮಿಯ ಸಿಂಹಾಸನ ಎನ್ನುವ ಸತ್ಯವನ್ನು ಅರಿತು ಜೀವಿಸೋದಕ್ಕೆ ಬಂದಿರೋರು ನಾವು. ಹಾಗಾಗಿ ನಿರ್ಧಾರಗಳು ಕರ್ತನದ್ದೇ ಆಗಿರಲಿ. ಜೀವಿತವು ಮಾತ್ರ ನಾವು ಜೀವಿಸುವಂತಹ ಆತ್ಮ ಅಧೀನವಾದ, ಪವಿತ್ರಾತ್ಮ ಅಧೀನವಾದ ಜೀವಿತವಾಗಿ ಮಾರ್ಪಾಡಾಗಲಿ. ಪ್ರಭು ಯೇಸು ಹೆರೋದನಿಗಾಗಿ ತನ್ನ ನಿರ್ಧಾರವನ್ನು ಬದಲಾಯಿಸಿಕೊಳ್ಳಿಲ್ಲ. ಇನ್ನು ಮುಂದೆ ನಾವುಗಳು ಕೂಡ ಯಾವುದೋ ಲಾಭಕ್ಕಾಗಿ, ಯಾವುದೋ ಅಧಿಕಾರಕ್ಕಾಗಿ, ಯಾರನ್ನು ಮೆಚ್ಚಿಸುವುದಕ್ಕಾಗಿ ನಮ್ಮ ನಿರ್ಧಾರವನ್ನು ಬದಲಾಯಿಸದೆ ನೈಜ ಕ್ರೈಸ್ತರಾಗಿ ನನಗಾಗಿ ರಕ್ತ ಸುರಿಸಿದ ಕ್ರಿಸ್ತನ ಅಣು ಅಣು ರಕ್ತಕ್ಕೆ ಫಲವಾಗಿ ಜೀವಿಸೋಣ. ಮುಂದಿನ ವಾಕ್ಯ ಹೇಳ್ತದೆ, ಹೇಗೂ ನಾನು ಇವತ್ತು ನಾಳೆ ನಾಡಿದ್ದು ಸಂಚಾರ ಮಾಡಬೇಕು. ಪ್ರವಾದಿಯಾದವನು ಯೆರೂಸಲೇಮಿನಲ್ಲಿಯೇ ಹೊರತು ಬೇರೆ ಪಟ್ಟಣದಲ್ಲಿ ಕೊಲ್ಲಲ್ಪಡಕೂಡದಷ್ಟೇ. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ. ಏನಂತ ಹೇಳಿದ್ರು ನೋಡಿದ್ರ? ನಾನಿವತ್ತು ಏನಾಗಬೇಕಾಗಿದೆ? ನಾನು ಇವತ್ತು ನಾಳೆ ನಾಡಿದ್ದು ಸಂಚಾರ ಮಾಡಲೇಬೇಕು, ಮಾಡ್ತೀನಿ. ಆದರೆ ಪ್ರವಾದಿಯಾದವನು ಈ ಜಾಗದಲ್ಲಿ ಅಲ್ಲ, ಯೆರೂಸಲೇಮಿನಲ್ಲಿ ಕೊಲ್ಲಲ್ಪಡಬೇಕು. ನಾನು ಪ್ರಭು ಯೇಸುವಾಗಿ ತಂದೆಯಾದ ದೇವರ ಮಗನಾಗಿದ್ದರೂ ನಿಮಗೆ ಪ್ರವಾದಿಸಲೇ ಬಂದಿದ್ದು. ನಿಮಗೆ ರಕ್ಷಣೆಯ ಮಹಾದ್ವಾರವನ್ನು ತೆರೆಯೋದಕ್ಕೋಸ್ಕರನೇ ಬಂದಿದ್ದು. ತಂದೆ ಮತ್ತು ನಿಮ್ಮನ್ನು ಒಟ್ಟುಗೂಡಿಸಲು ಬಂದಿದ್ದು ನಾನು. ಆದರೆ ನನ್ನ ರಕ್ತ ಇಲ್ಲಲ್ಲ, ಅವ್ರಿಗೆ ಗೊತ್ತು. ಯೆರೂಸಲೇಮಿಗೆ ನಾನು ಹೋಗಲೇಬೇಕು. ಅಲ್ಲಿ ತನಕ ನನ್ನನ್ನು ಯಾರು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಇದು ದೈವ ನಿಶ್ಚಯವಾದಂತಹ ಕಾರ್ಯ. ದೇವರು ನಿಶ್ಚಯಿಸಿದ್ದಾರೆ ಅಂದರೆ ನೀನು ಯಾರಿಗೂ ಔತ್ಕೊಂಡು ಹೆದರ್ಕೊಂಡು ಮಾತಾಡೋದನ್ನು ಬಿಟ್ಬಿಡು. ಯಾಕೆ ಗೊತ್ತಾ? ದೇವರು ನಿಶ್ಚಯಿಸಿದ್ರೆ ನೀನು ಅವರಿಗೆ ಒಪ್ಪಿಗೆ ಆಗುವ ಮಾತಾಡಿದ್ರು, ಒಪ್ಪಿಗೆ ಆಗದ ಮಾತಾಡಿದ್ರು ನೀನು ಅಲ್ಲಿಂದ ಜಾಗ ಖಾಲಿ ಮಾಡಲೇಬೇಕು.
ದೇವರ ಇಚ್ಛೆ ಇದ್ದರೆ ನೀನು ಯಾರೇ ಏನೇ ಹೇಳಿದರೂ ಅದೇ ಜಾಗದಲ್ಲಿ ಅಧಿಕಾರವನ್ನು ಹೊಂದಿಕೊಳ್ಳಲೇಬೇಕು. ಇದು ದೈವ ಚಿತ್ತ. ಯಾವತ್ತೂ ಕೂಡ ಯಾರಿಗೂ ಹೆದರಬೇಡ. ಇಲ್ಲಿ ಯಾವುದೇ ಮನುಷ್ಯನು ನೀನು ಹೀಗಿರಬೇಕು ಹಾಗಿರಬೇಕು ಅಂತ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ವ್ಯಕ್ತಿ ಕೂಡ ನಿನ್ನ ಹೆಜ್ಜೆಯನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಾಧ್ಯ ಇರುವಂಥದ್ದು ಕೇವಲ ನಿನ್ನನ್ನು ಕೂದಲಿಂದ ಪಾದದವರೆಗೆ ಸಂಪೂರ್ಣವಾಗಿ ಸೃಷ್ಟಿಸಿದ ಸರ್ವೇಶ್ವರ ಸ್ವಾಮಿಗೆ ಮಾತ್ರ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋ. ನಿನ್ನ ಮನಸ್ಸು ನಿನಗೆ ಗೊತ್ತಿಲ್ಲದೆ ನಿನ್ನ ಎಲ್ಲ ನಡೆನುಡಿಗಳನ್ನ ರೆಕಾರ್ಡ್ ಮಾಡುತ್ತೆ. ಆ ಮನಸ್ಸನ್ನಿಟ್ಟವರು ಯಾರು? ತಂದೆಯಾದ ದೇವರು. ಇವತ್ತು ನಾವೆಲ್ಲರೂ ಉಸಿರಾಡುತ್ತಿರುವ ಜೀವಿಸುತ್ತಿರುವ ಜೀವವಾಗಿ ಜೀವಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ಅವರು ಊದಿದ ಶ್ವಾಸವಷ್ಟೇ. ಹಾಗಿದ್ರೆ ಇಲ್ಲಿ ಸ್ಪಷ್ಟ, ಅವರ ನಿರ್ಣಯ ಒಂದೇ ಅಂತ್ಯ, ಅದೇ ಕೊನೆಯದಾಗಿ ನಡೆಯುವಂಥದ್ದು. ಅದರ ಹೊರತಾಗಿ ಇನ್ನೇನು ನಡೆಯಲ್ಲ. ನೀನೇನೋ ಆಲೋಚಿಸ್ಬಿಟ್ಟು ಇನ್ನು 3 ವರ್ಷದಲ್ಲಿ ನಾನು ಈ ಥರ ಮಾಡಿಬಿಡ್ತೀನಿ, ಈ ಥರ ಜೀವನ ಮಾಡಿಬಿಡ್ತೀನಿ, ಈ ಥರ ಬದುಕನ್ನು ಕಟ್ಕೊಬಿಡ್ತೀನಿ ಅಂತ ಏನಾದರೂ ಪ್ಲ್ಯಾನಿಂಗ್ ಮಾಡಿದರೆ ದಯಮಾಡಿ ಮರೆತು ಬಿಡು. ಯಾಕಂದರೆ ದೇವರ ಪ್ಲ್ಯಾನಿಂಗ್ ಹೊರತು ಇನ್ಯಾವ ಪ್ಲ್ಯಾನಿಂಗು ನಡೆಯೋದಿಲ್ಲ. ನೀನು ನಿನ್ನ ತಾಯಿಯಲ್ಲಿ, ನಿನ್ನ ತಾಯಿಯ ಗರ್ಭದಲ್ಲಿ ನೀನು ಅಣುವಾಗಿ ರೂಪುಗೊಳ್ಬೇಕು ಅಂದರೆ ದೇವರ ಪ್ಲ್ಯಾನಿಂಗ್ ಅದು. ನಿನಗೆ ಕಣ್ಣು ಇಷ್ಟು ಚೆನ್ನಾಗಿರಬೇಕು, ಮೂಗು ಹೀಗೆ ಇರಬೇಕು, ಬಾಯಿ ಹೀಗೆ ಇರಬೇಕು, ಕೂದಲು ಇದೇ ಥರ ಇರಬೇಕು, ನಿನ್ನ ಬದುಕು ಇದೇ ರೀತಿಯಲ್ಲಿ ಇರಬೇಕು, ಅದು ದೇವರ ನಿರ್ಣಯ. ನಿನಗೆ ಕೊಟ್ಟ ಪ್ರತಿ ಸೆಕೆಂಡ್ಗಳು, ಪ್ರತಿ ಕ್ಷಣಗಳು ದೇವರ ನಿರ್ಣಯ. ಆದರೆ ಅದರಲ್ಲಿ ಜೀವಿಸುವಂಥ ಸ್ವತಂತ್ರ ನಿನ್ನದು. ಅದನ್ನು ಸದುಪಯೋಗ ಪಡಿಸಿಕೊಂಡ್ರೆ ಮತ್ತೆ ನಿತ್ಯ ಜೀವ, ಇಲ್ಲದಿದ್ದರೆ ಅಘೋರವಾದಂತಹ ನರಕ. ಇದು ಸ್ಪಷ್ಟ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ರಿ, ಪ್ರಭು ಯೇಸುವಿನ ನಿಲುವಿನಲ್ಲಿ ಯಾವುದೇ ರೀತಿಯ ವೇರಿಯೇಷನ್ಸ್ ಇಲ್ಲ. ಅವರು ಸ್ಥಿರವಾಗಿ ನಿಂತಿದ್ದಾರೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ, ದೇವರು ಮಹಿಮೆಯೊಂದಲು ತನ್ನನ್ನು ಅರ್ಪಿಸಿಕೊಳ್ಳುವುದಕ್ಕೆ, ದೇವರು ಸೃಷ್ಟಿಸಿದ ಸಕಲ ಜನಾಂಗಗಳು ರಕ್ಷಣೆ ಹೊಂದುವುದಕ್ಕೆ. ಅವರು ಯಾವತ್ತೂ ತಮ್ಮ ಹೆಜ್ಜೆಯನ್ನು ಹಿಂದಿಡಲೇ ಇಲ್ಲ, ತನ್ನ ದಾರಿಯನ್ನು ಬದಲಾಯಿಸಲೇ ಇಲ್ಲ. ಇದು ನಮ್ಮ ಕ್ರೈಸ್ತತ್ವದ ಒಂದು ಹೆಜ್ಜೆ ಜಾಡು. ಇವತ್ತು ಕ್ರಿಶ್ಚಿಯನ್ಸ್ ಅಂದರೆ ಕೇವಲ ಧರ್ಮವಲ್ಲ, ಕ್ರಿಸ್ತನ ಅನುಯಾಯಿ ಅಂತ ಅರ್ಥ. ನುಡಿದುಕೊಂಡು ಹೇಳ್ಕೊಂಡು ನಾನು ಸ್ವಾಮಿಯವನು, ನಾನು ಕ್ರಿಶ್ಚಿಯನು ಅಂತ ಹೇಳಿದ ತಕ್ಷಣ ನಿತ್ಯ ಜೀವ ದೊರೆಯೋದಿಲ್ಲ. ನೀನು ಕ್ರಿಸ್ತನನ್ನು ಹಿಂಬಾಲಿಸುವುದರಿಂದ ನೀನು ನಿತ್ಯ ಜೀವನ ಹೊಂದಬಲ್ಲೆ. ಯಾರು ತಂದೆಯ ಮಾತನ್ನು ಕೇಳಿ ನಡೆಯುವರೋ ಅವರೇ ನನ್ನವರು. ಹಾಗಿದ್ರೆ ಕ್ರಿಸ್ತನವರು ಯಾರು? ವಾಕ್ಯದಂತೆ ನಡೆಯುವವರೇ ಕ್ರಿಸ್ತನವರು. ಹಾಗಾಗಿ ಅವರ ಹೆಜ್ಜೆಯ ಜಾಡನ್ನು ನೀವು ಹಿಂಬಾಲಿಸ್ರಿ. ಆಗ್ತಾ ಇಲ್ವಾ? ಸಹಾಯ ಕೇಳಿ. ಅಪ್ಪ ಇರೋದೇ ಮಕ್ಳಿಗೆ ಸಹಾಯ ಮಾಡೋಕ್ಕೆ. ಅಪ್ಪ ಸಹಾಯ ಮಾಡೇ ಮಾಡ್ತಾರೆ. ಅವರ ಸಹಾಯ ಹಸ್ತ ಯಾವತ್ತೂ ಕೂಡ ಹಿಂದೆಗೆಯೋದಿಲ್ಲ. ಎಂತೆಂಥ ಸಮಯದಲ್ಲಿ ಸಹಾಯ ಮಾಡಿದ್ದಾರೆ. ನೀವು ಹಳೆ ಒಡಂಬಡಿಕೆನ ಸರಿಯಾಗಿ ಓದ್ರಿ, ಗೊತ್ತಾಗ್ತದೆ ಅವರ ಶಕ್ತಿ ಸಾಮರ್ಥ್ಯ ಎಂಥದ್ದು ಅಂತ ನಿಮಗೆ ಗೊತ್ತಾಗ್ತದೆ. ಕತ್ತಲೇ ಆಗದಂತೆ ಸೂರ್ಯನನ್ನ ಮಧ್ಯದಲ್ಲಿ ನಿಲ್ಲಿಸೋದಕ್ಕೆ ಯೆಹೋಶುವ ಆಜ್ಞಾಪಿಸಿದರೆ ತಂದೆಯಾದ ದೇವರು ತಥಾಸ್ತು ಅಂದರು. ನನ್ನ ಮಗ ಅವನು, ನಾನು ಸೃಷ್ಟಿಸಿದವನು, ಅವನು ನನ್ನ ಕಾರ್ಯದಲ್ಲಿ ಅವನು ಕಾಲಿಟ್ಟಿದ್ದಾನೆ, ಅವನನ್ನು ನನ್ನ ಕಾರ್ಯಕ್ಕಾಗಿ ಉಪಯೋಗಿಸಿಕೊಳ್ಳೋದಕ್ಕೆ ನಾನು ಆರಿಸಿಕೊಂಡವನು, ನಾನು ಅವನ ಮಾತನ್ನು ಸ್ಥಿರಪಡಿಸ್ತೀನಿ. ಇದು ನನ್ನ ದೇವರು. ತನ್ನ ಮಕ್ಕಳ ಪರವಾಗಿ ಸದಾಕಾಲ ನಿಲ್ಲುವವರು ನನ್ನ ದೇವರು. ಎಂದಿಗೂ ಕೈ ಬಿಡದೆ ನಡೆಸುವವರು ನನ್ನ ದೇವರು. ತನ್ನ ಮಕ್ಕಳು ತಪ್ಪು ಮಾಡಿದ್ರೆ ಶಿಕ್ಷಿಸಿ ದಂಡಿಸಿ ಮತ್ತೆ ತನ್ನೆಡೆಗೆ ಕರೆದುಕೊಂಡು ಬರುವವರು ನನ್ನ ದೇವರು. ಅವರು ಪರ್ಫೆಕ್ಟ್ ತಂದೆ. ದಾವೀದನು ತಪ್ಪು ಮಾಡಿದಾಗ ಗೋಳಾಡಿ ಬರೆದ ಎಷ್ಟೋ ಕೀರ್ತನೆಗಳನ್ನ ಓದ್ಬಿಡಿ, ಗೊತ್ತಾಗ್ಬಿಡುತ್ತೆ. ದಾವೀದ ರಾಜ ಅಂತ ಅವನ್ನ ಬಿಟ್ಟಿಲ್ಲ. ಕುರಿಗಾಯಿ ಆಗಿದ್ದಂತ ಅವನನ್ನು ರಾಜ ಮಾಡಿದ್ದೇ ದೇವರು. ಅವನನ್ನು ದಂಡಿಸಿದ್ದು ದೇವರು. ಮಗನಿಂದ ನರಳಾಟವನ್ನು ಅನುಭವಿಸ್ತಾನೆ. ಅಂದರೆ ದೇವರು ಎಷ್ಟು ಪ್ರೀತಿಸ್ತಾರೆ. ನನ್ನ ಮಗ, ನನ್ನ ಮಗಳು ಪಾಪದಿಂದ ನರಕಕ್ಕೂ ಹೋಗಬಾರ್ದು, ನಾಶ ಆಗಬಾರ್ದು, ನನ್ನ ಜೊತೆ ಬರಬೇಕು, ನನ್ನ ಜೊತೆ ಊಟ ಮಾಡಬೇಕು, ನನ್ನ ಜೊತೆ ಸಂತೋಷಿಸಬೇಕು ಅಂತ ಬಯಸ್ತಾರೆ. ಇದು ಪ್ರೀತಿಯುಳ್ಳ ಪರಿಪೂರ್ಣ ತಂದೆಯ ಗುಣ. ಅದು ನನ್ನ ದೇವರಲ್ಲಿದೆ. ನೀವು ಯಾವುದೋ ಒಂದು ಅಲ್ಪವಾದದನ್ನು ಆಶಿಸಿ 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 ಶ್ರೇಷ್ಠವಾದ ತಂದೆಯ ಪ್ರೀತಿಯನ್ನು ಕಳ್ಕೊಳ್ಬೇಡಿ. ಇದನ್ನು ಇಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ದೇವರ ಏಕೈಕ ಮಗರಾದ ಪ್ರಭು ಯೇಸು ಕ್ರಿಸ್ತರು
ತಾನು ಶ್ರೇಷ್ಠ ಮಗನೆಂಬುದಾಗಿ ತನ್ನ ದೃಢ ನಿರ್ಧಾರದ ಜೀವಿತದ ಮೂಲಕ ತೋರ್ಪಡಿಸಿದ್ದಾರೆ. ಇವತ್ತು ಅದೇ ದಾರಿಯ ಮೂಲಕ ಹೇಳ್ತಾ ಇದ್ದಾರೆ ಪ್ರಭು ಯೇಸು ನಮಗೆ, ದೇವರಿಗೆ ಅಧೀನರಾಗಿ ಸ್ಥಿರ ಮನಸ್ಸಿನಿಂದ ಜೀವಿಸುವುದನ್ನು ಪ್ರಾರಂಭಿಸಿರಿ, ನೀವು ದೇವರ ಮಕ್ಕಳಾಗಿ ಪರಲೋಕ ಸಾಮ್ರಾಜ್ಯವನ್ನು ಸೇರಿರಿ ಅಂತ ನಮಗೆಲ್ಲರಿಗೂ ಕರೆ ನೀಡ್ತಾ ಇದ್ದಾರೆ. ನಾವೆಲ್ಲರೂ ಈ ವಾಕ್ಯವನ್ನು ಕೇಳಿದ್ದೇವೆ, ನಾವೆಲ್ಲರೂ ಧನ್ಯರು. ನಾವೆಲ್ಲರೂ ಈ ಆಮಂತ್ರಣ ಪತ್ರವನ್ನು ಇವತ್ತು ಪಡೆದುಕೊಂಡಿದ್ದೀವಿ, ನಾವೆಲ್ಲರೂ ಧನ್ಯರು. ಆ ಆಮಂತ್ರಣ ಪತ್ರವನ್ನು ಮೂಲೆಯಲ್ಲಿ ಎಸೆಯುವವರು ನಾವಾಗದೆ ಅದನ್ನು ಸ್ವೀಕರಿಸಿ ನಾವು ಅಲ್ಲಿಗೆ ಹೋಗಿ ಸೇರಿ ಅವರೊಂದಿಗೆ ಸಹಭೋಜನದಲ್ಲಿ ಪಾತ್ರರಾಗುವಂತಹ ಧನ್ಯತಾ ಬದುಕನ್ನು ಹೊಂದಿಕೊಳ್ಳಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಮುಂದಿನ ವಾಕ್ಯ ಹೇಳ್ತದೆ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ಏನು ಹೇಳಿದ್ರು ನೋಡಿದ್ರಾ? ನಿಮ್ಮ ಬಳಿಗೆ ತಂದೆಯಾದ ದೇವರು ಎಷ್ಟೋ ಪ್ರವಾದಿಗಳನ್ನು ಕಳಿಸಿದ್ರು. ಯಾಕೆ? ನೀವು ಪಾಪವನ್ನು ಬಿಟ್ಟು ನನ್ನ ಕಡೆಗೆ ಬಂದ್ರಿ ಅಂತ. ನೀವು ಪಾಪದಿಂದ ನರಕಕ್ಕೆ ಹೋಗದೆ ನನ್ನಲ್ಲಿ ಬಂದು ರಕ್ಷಣೆಯನ್ನು ಹೊಂದ್ಕೊಳ್ಳಿ ಅಂತ. ಆದರೆ ನೀನೇನು ಮಾಡಿದೆ ಯೆರೂಸಲೇಮೇ? ಅವ್ರನ್ನೆಲ್ಲರನ್ನು ಕೊಂದುಬಿಟ್ಟೆ. ಸತ್ಯವನ್ನು ಮಣ್ಣು ಪಾಲು ಮಾಡೋದಕ್ಕೆ ನೋಡಿದೆ. ನಿಮಗಾಗಿ ರಕ್ಷಣೆಯನ್ನು ತಂದಂತಹ ಆ ರಕ್ಷಣಾ ಕವಚವನ್ನೇ ಧಿಕ್ಕರಿಸಿ ಹೋದ್ರಿ. ನನಗೆ ಎಷ್ಟೋ ಸಾರಿ ನನ್ನ ರೆಕ್ಕೆಗಳನ್ನು ಚಾಚಿ ತನ್ನ ಮರಿಗಳನ್ನು ಹೇಗೆ ಕೋಳಿ ಮರಿ ಅಪ್ಪಿಕೊಳ್ತದೋ ಆ ರೀತಿ ಅಪ್ಪಿಕೊಳ್ಳೋದಕ್ಕೆ ನನಗೆ ಎಷ್ಟೋ ಸರಿ ಮನಸ್ಸಾಯಿತು. ಆದರೆ ನೀವೇನು ಮಾಡಿದ್ರಿ? ನಿಮಗೆ ಮನಸ್ಸಿಲ್ಲದೆ ಹೋಯಿತು. ಇಲ್ಲಿ ತಿರಸ್ಕರಿಸಿದ್ದು ಯಾರು ಅಂತ ಹೇಳ್ತಾ ಇದ್ದಾರೆ? ಜನರೇ, ನೀವೇ. ನನಗೆ ಮನಸ್ಸಿದೆ, ನಾನು ನಿಮ್ಮನ್ನು ನನ್ನ ರೆಕ್ಕೆಯ ಒಳಗೆ ಸೇರಿಸಿಕೊಂಡು ರಕ್ಷಿಸೋದಕ್ಕೆ ನನಗೆ ಮನಸ್ಸಿದೆ, ಪಾಲಿಸೋದಕ್ಕೆ ನನಗೆ ಮನಸ್ಸಿದೆ, ಪೋಷಿಸೋದಕ್ಕೆ ನನಗೆ ಮನಸ್ಸಿದೆ, ಬೆಳೆಸೋದಕ್ಕೆ ನನಗೆ ಮನಸ್ಸಿದೆ. ಆದರೆ ನೀವು ತಿರಸ್ಕರಿಸ್ತಾ ಇದ್ದೀರಿ. ನನಗೆ ಯಾಕೆ ಇವತ್ತಿನ ದಿನ ಒಂದು ಸಮಾಧಾನ ಇಲ್ಲ? ಯಾಕೆ ನೆಮ್ಮದಿ ಇಲ್ಲ? ಬದುಕಿನಲ್ಲಿ ಯಾಕೆ ನರಳಾಟ? ಯಾಕೆ ದುಃಖದಲ್ಲಿದ್ದೀನಿ? ಯಾಕೆ ಅಂದರೆ ನಾನು ದೇವರಿಂದ ದೊರೆಯುವಂತಹ ರಕ್ಷಣೆಯನ್ನು ಧಿಕ್ಕರಿಸ್ಬಿಟ್ಟಿದ್ದೀನಿ. ರಕ್ಷಿಸೋಕ್ಕೆ ದೇವರು ಸಿದ್ಧ, ರಕ್ಷಣೆ ಬೇಡ ಎನ್ನುವ ಮನಸ್ಥಿತಿಯಿಂದ ನಾನು ಬದುಕ್ತಾ ಇದ್ದೀನಿ. ಯಾಕಪ್ಪ? ನನ್ನ ಹೃದಯದಲ್ಲಿ ಸಂತೋಷ ಇಲ್ಲ. ನಾನು ಸಂಪಾದಿಸ್ತಾ ಇದ್ದೀನಿ, ನಾನು ಕೂಡಿಸಿಟ್ಟಿದ್ದೀನಿ, ನಂತರ ಕಾರು ಇದೆ, ಮನೆಯೂ ಇದೆ, ಎಲ್ಲ ಇದೆ. ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾಕೆ ನೆಮ್ಮದಿ ಇಲ್ಲ ಗೊತ್ತಾ? ನಿನಗಾಗಿ ಜೀವ ಕೊಟ್ಟ ಪ್ರಭು ಯೇಸುವನ್ನು ಧಿಕ್ಕರಿಸಿ ಲೋಕಕ್ಕಾಗಿ ಓಡ್ತಾ ಇದ್ದೀಯಲ್ಲ, ಲೋಕ ನಿನಗೆ ನೆಮ್ಮದಿ ಕೊಡೋದಿಲ್ಲ. ಲೋಕವನ್ನು ಸೃಷ್ಟಿಸಿದವನೇ ನೆಮ್ಮದಿ ಕೊಡೋದು. ಲೋಕ ನಿನಗೆ ಸಂತೋಷ ಕೊಡೋದಿಲ್ಲ, ಲೋಕವನ್ನು ಸೃಷ್ಟಿಸಿದವನೇ ಸಂತೋಷ ಕೊಡೋದು. ಲೋಕ ನಿನ್ನ ಕುಟುಂಬವನ್ನು ಕಟ್ಟೋದಿಲ್ಲ, ಲೋಕವನ್ನು ಸೃಷ್ಟಿಸಿದ ಆತನೇ ನಿನ್ನ ಕುಟುಂಬವನ್ನು ಕಟ್ಟೋದು. ನೀನು ಎಲ್ಲ ಸಂಪಾದಿಸಿ ಮನೆಯಲ್ಲಿ ಒಡಕು, ನೆಮ್ಮದಿ ಇಲ್ಲ. ಒಬ್ಬೊಬ್ರು ಆಲೋಚನೆ ಒಂದೊಂದು ಥರ, ಒಬ್ಬೊಬ್ರು ಚಿಂತನೆ ಒಂದೊಂದು ಥರ, ನೆಮ್ಮದಿ ಸಮಾಧಾನ ಇಲ್ಲ, ಎಲ್ಲ ಕಳ್ಕೊಂಡಿದ್ಯಾ. ಯಾಕೆ? ದೇವರನ್ನು ಬಿಟ್ಟು ನೀನು ಏನನ್ನೇ ಮಾಡು, ಎಲ್ಲ ಶೂನ್ಯ. ಇದೇ ಥರನೇ ದೇವರೇ ಕಟ್ಟುವವರು. ಮನುಷ್ಯ ಮನೆ ಕಟ್ತಾನೆ, ಆದರೆ ದೇವರ ಹಸ್ತ ಇಲ್ಲ ಅಂದರೆ ಎಲ್ಲವೂ ವ್ಯರ್ಥ ಅಂತ ವಾಕ್ಯ ಹೇಳ್ತದೆ. ನಾನು ಶ್ರಮಿಸಿದ್ದೆಲ್ಲವೂ ವ್ಯರ್ಥ ಅಂತ ವಾಕ್ಯ ಹೇಳ್ತದೆ. ದೇವರು ಕಾರ್ಯ ಮಾಡದ ಹೊರತು ನಾವು ಮಾಡಿದರೆ ಎಲ್ಲವೂ ವ್ಯರ್ಥವೇ, ಎಲ್ಲ ಅಪ್ರಯೋಜಕ, ಎಲ್ಲ ಶೂನ್ಯ. ಹಾಗಾಗಿ ಎಷ್ಟು ಕಷ್ಟಪಟ್ಟು ಮನೆಯನ್ನು ಕಟ್ಕೋತಿದ್ದೀರಿ, ಕುಟುಂಬವನ್ನು ಕಟ್ಕೋತಾ ಇದ್ದೀರಿ, ನಿಮ್ಮ ಮಗನಿಗಾಗಿ, ಮಗಳಿಗಾಗಿ, ನಿಮಗಾಗಿ ಏನೇನೆಲ್ಲ ಮಾಡ್ಕೋತಾ ಇದ್ದೀರಿ. ಆದರೆ ಜೀವಿತದಲ್ಲಿ ಇರಬೇಕಾದಂಥ ಸುಖ, ಸಂತೋಷ, ನೆಮ್ಮದಿ, ಸಮಾಧಾನ ಇಲ್ಲ. ಯಾಕೆಂದರೆ ನಿನ್ನ ಕುಟುಂಬದಲ್ಲಿ ಇರಬೇಕಾದ ದೈವ ಪ್ರಸನ್ನತೆಯೇ ಇಲ್ಲ. ಅದಕ್ಕಾಗಿಯೇ ಪ್ರಭು ಯೇಸು ಹೇಳ್ತಾ ಇರುವಂಥದ್ದು, ನಾನು ಕೋಳಿ ತನ್ನ ಮರಿಯನ್ನು ಹೇಗೋ ಹಾಗೆ ನನ್ನ ರೆಕ್ಕೆಯಲ್ಲಿ ನಿಮ್ಮನ್ನು ಇಟ್ಕೊಂಡು ರಕ್ಷಿಸಬೇಕು, ಪೋಷಿಸಬೇಕು, ಬೆಳೆಸಬೇಕು ಅಂತ ಇದ್ದೀನಿ. ಆದರೆ ನಿಮಗೇ ಮನಸ್ಸಿಲ್ದಂಗಾಯಿತು.
ನಿಮಗೆ ಮನಸ್ಸಿಲ್ಲ, ನೀವೇ ತಿರಸ್ಕರಿಸ್ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ. ತಾಯಿ ಜೊತೆ ಸಮಯ ಕಳೆಯುವ ಮಗು ತನ್ನ ಸಮಯವನ್ನು ಲೆಕ್ಕ ಹಾಕೋಲ್ಲ, ಸಂತೋಷವಾಗಿ ಕಳೀತದೆ. ಯಾಕೆಂದರೆ ತಾಯಿ ತನ್ನ ಮಗುವನ್ನು ಪರಿಪೂರ್ಣವಾಗಿ ಪ್ರೀತಿಸ್ತಾಳೆ. ಅಂದರೆ ಕೋಳಿ ತನ್ನ ಮರಿಯನ್ನು ಪರಿಪೂರ್ಣವಾಗಿ ಪ್ರೀತಿಸ್ತದೆ. ಆ ಮಗು ಕಳೆಯುವ ಪ್ರತಿ ಸಮಯ, ಆ ಸಮಯದ ಲೆಕ್ಕ ಮಗುವಿಗಿಲ್ಲ. ಅದೇ ರೀತಿಯಲ್ಲಿ ಕೋಳಿ ಮರಿ ತನ್ನ ತಾಯಿಯೊಂದಿಗಿರುವಂಥ ಸಮಯಕ್ಕೆ ಯಾವುದೇ ಲೆಕ್ಕ, ಯಾವುದೇ ಬಾರ್ಡರ್ ಇರೋದಿಲ್ಲ. ಅದು ಸಂತೋಷವಾಗಿ ನೆಮ್ಮದಿಯಿಂದ ಇರ್ತದೆ. ಯಾವ ನಾಯಿ ಬಂದ್ರೂ ಬಿಡೋದಿಲ್ಲ ಕೋಳಿ. ಯಾಕೆ? ತನ್ನ ಮರಿ ಶ್ರೇಷ್ಠ, ತನ್ನ ಮರಿಗಾಗಿ ತಾನು ಸಾಯೋಕ್ಕೂ ಸಿದ್ಧವಾಗಿ ಓಡ್ತದೆ. ಇಲ್ಲಿ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಸಂಪೂರ್ಣ ನನ್ನ ಜವಾಬ್ದಾರಿಯನ್ನು ಹೊತ್ತು ನಮ್ಮ ಕಷ್ಟ ಭಾರವನ್ನೆಲ್ಲ ತಾನು ಹೊತ್ಕೊಂಡು ನಮ್ಮನ್ನು ಸುಖ, ಸಂತೋಷ, ನೆಮ್ಮದಿ, ಸಮಾಧಾನದಲ್ಲಿ ಸ್ಥಿರಗೊಳಿಸುವ ಕಾರ್ಯವನ್ನು ಪ್ರಭು ಯೇಸು ಮಾಡೋದಕ್ಕೆ ಸಿದ್ಧರಿದ್ದಾರೆ. ನಾನು ಆ ಮರಿಯಂತೆ ಆ ಪ್ರಭು ಯೇಸು ಎಂಬ ಕೋಳಿಯ ಬಳಿಗೆ ಹೋಗದೆ ನಾನೇ ಸಪ್ರೇಟಾಗಿ ಹೋಗ್ತಾ ಇದ್ದೀನಿ. ಇನ್ನೇನಾಗ್ತದೆ? ಲೋಕದ ಭಾರ ನನ್ನ ಮೇಲೆ, ಕುಟುಂಬದ ಭಾರ ನನ್ನ ಮೇಲೆ, ಜೀವಿತದಲ್ಲಿ ನರಳಾಟ ನನಗೆ. ಏನೇ ಆಲೋಚನೆ ಮಾಡಿದ್ರು ಹಿಂಗಾಗುತ್ತಾ ಹಂಗಾಗುತ್ತಾ ಅನ್ನುವಂಥ ಚಿಂತೆ, ಯಾವ ರೀತಿಯಲ್ಲಿ ಬದುಕೋದು ಎಂಬ ಪ್ರಶ್ನೆಗಳು, ಯಾವ ರೀತಿಯಲ್ಲಿ ನನ್ನ ಜೀವಿತದಲ್ಲಿ ಒಂದು ಅರ್ಥಪೂರ್ಣ ಬದುಕನ್ನು ರೂಪಿಸ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ, ದಾರಿ ಗೊತ್ತಿಲ್ಲ, ಬೆಳಕೆ ಕಾಣಿಸ್ತಾ ಇಲ್ಲ, ಕತ್ತಲ ಗುಂಡಿಯಲ್ಲಿ ಬಿದ್ದುಬಿಟ್ಟಿರ್ತೀವಿ. ಯಾಕೆ ಅಂದರೆ ನನ್ನ ಬಗ್ಗೆ ಚಿಂತಿಸುವ, ಪ್ರೀತಿಸುವ, ನನ್ನ ಬಗ್ಗೆ ಒಳ್ಳೆಯದನ್ನೇ ಬಯಸುವ, ನನ್ನನ್ನು ಉದ್ಧರಿಸಬೇಕೆಂದಾಗಿ, ನನ್ನನ್ನು ರಕ್ಷಿಸಬೇಕೆಂಬುದಾಗಿ ಕಾಯುವ ನನ್ನ ಪ್ರಭು ಯೇಸುವನ್ನು ನಾನು ತಿರಸ್ಕರಿಸಿದ್ದೆ. ಇದಕ್ಕೆ ಕಾರಣ, ಇದಕ್ಕೆ ಪ್ರಭು ಯೇಸು ಹೇಳ್ತಾ ಇರುವಂಥದ್ದು, ನಾನು ಸಿದ್ಧನಿದ್ದೇನೆ ನಿಮ್ಮೆಲ್ಲರನ್ನು ರಕ್ಷಿಸಿ, ನಿಮ್ಮನ್ನೆಲ್ಲ ನನ್ನ ರೆಕ್ಕೆಯ ಬಾಹುವಿನಲ್ಲಿ ನಾನು ಇಟ್ಕೊಂಡು ಪೋಷಿಸೋದಕ್ಕೆ ಸಿದ್ಧನಿದ್ದೇನೆ. ಎಲ್ಲ ಭಾರ ನಾನು ಹೊತ್ಕೊಂಡು ನೀವು ಸುಖ ನೆಮ್ಮದಿಯಿಂದ ಬದುಕುವಂತೆ ನೋಡ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ. ಅದನ್ನು ನೀವು ತಿರಸ್ಕರಿಸ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವಾಕ್ಯ ಹೇಳ್ತದೆ, ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟದೆ. ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ನನ್ನನ್ನು ತಿರಸ್ಕರಿಸಿದ್ರಿಂದ ಏನಾಯಿತು ಗೊತ್ತಾ? ನೀವು ಕಟ್ಟಿದ ಆಲಯ ಅಲ್ಲ, ನೀವು ಕಟ್ಟಿರೋ ಬಿಲ್ಡಿಂಗ್ ಅಲ್ಲ, ದೇಹವೆಂಬ ದೇವಾಲಯ ಬರಿದಾಗಿದ್ದು ಹೋಗಿದೆ, ಮರಳುಗಾಡು ಥರ ಆಗಿದೆ. ಅದಕ್ಕೆ ಎಷ್ಟೇ ನೀರಾಕು ಸಂತೃಪ್ತಿ ಇಲ್ಲ, ನೆಮ್ಮದಿ ಇರೋದಿಲ್ಲ. ಬರಡಾದ ಬದುಕು, ಫಲವತ್ತತೆ ಕಳೆದುಕೊಂಡ ಭೂಮಿಯಂತೆ ಆಗಿದ್ದೀರಿ. ಆ ರೀತಿಯಲ್ಲಿ ನಿಮ್ಮ ಜೀವಿತದ ಆಲಯ ಆಗಿದೆ. ನಿಮ್ಮ ದೇಹವೆಂಬ ಆಲಯ ಆ ರೀತಿಯಲ್ಲಿ ಆಗಿಬಿಟ್ಟಿದೆ. ಸ್ವಾರಸ್ಯಕರವಾದಂಥ ಜೀವಿತ ಇಲ್ಲ ನಿಮ್ಮಲ್ಲಿ, ಬರಡು ಜೀವಿತ ಆಗಿಬಿಟ್ಟಿದ್ದೀರಿ. ಇದಕ್ಕೆ ಕಾರಣ ಪ್ರಭು ಯೇಸುವನ್ನು ನೀವು ತಿರಸ್ಕರಿಸಿದ್ದೇ ಕಾರಣ. ಇದನ್ನು ಪ್ರಭು ಯೇಸು ಸ್ಪಷ್ಟವಾಗಿ ತಮ್ಮ ಬಾಯಿಂದಲೇ ನುಡಿತಾ ಇದ್ದಾರೆ. ಆ ವಾಕ್ಯ ಹೇಳ್ತದೆ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ. ಕರ್ತನ ಹೆಸರಿನಲ್ಲಿ ಬರುವವನಿಗೆ ಕರ್ತನ ಹೆಸರು ಇಟ್ಕೊಂಡು ಯಾರಪ್ಪ ಬಂದಿದ್ದು? ಪ್ರಭು ಯೇಸು ಕ್ರಿಸ್ತರು. ನನ್ನ ಹೆಸರನ್ನೇ ನಾನು ಕೊಟ್ಟಿದ್ದೀನಿ ಅಂತ ತಂದೆಯಾದ ದೇವರು ಹೇಳ್ತಾರೆ. ತಂದೆಯಾದ ದೇವರು ತಮ್ಮ ಹೆಸರನ್ನೇ ತಮ್ಮ ಪುತ್ರನಿಗೆ ಕೊಟ್ಟಿರೋದು. ಪ್ರಭು ಯೇಸು ಹೊತ್ತು ತಂದಂತಹ ಹೆಸರು ತಂದೆಯದೇ. ಆ ಹೊತ್ತು ಬಂದವರು ಪ್ರಭು ಯೇಸು. ಬರುವವನಿಗೆ ಆಶೀರ್ವಾದ, ಆ ಹೆಸರನ್ನು ಇಟ್ಕೊಂಡು ಯಾರಾದರೂ ಬರ್ತಾರಲ್ಲ ನಿಮ್ಮ ಹತ್ರಕ್ಕೆ, ಅವ್ರು ಏನು ತಂದಿರ್ತಾರೆ ಗೊತ್ತಾ? ಅವರಿಗೂ ಆಶೀರ್ವಾದ, ತಂದವನು ಯಾರು ಬಂದಿರ್ತಾನೆ ಅವನು ನಿಮಗೂ ಕೂಡ ಆಶೀರ್ವಾದ ತಂದಿರ್ತಾನೆ. ಯಾರ್ಯಾರು ಯೇಸುವಿನ ನಾಮದಲ್ಲಿ ಬರುತ್ತಾರೋ ಅವರನ್ನು ನೀವು ಸ್ವೀಕರಿಸೋದನ್ನು ಕಲಿರಿ. ಯಾಕಂದರೆ ಅವರು ಬರಿದಾಗಿ ಬಂದಿರೋಲ್ಲ, ತಂದೆಯಾದ ದೇವರಿಂದ ಆಶೀರ್ವಾದವನ್ನು ಹೊತ್ತು ತಂದಿರ್ತಾರೆ. ನಿಮ್ಮ ಕೈಯಲ್ಲಿರುವ ಬೈಬಲ್ಗಳು ಇವತ್ತು ಏನು ತಂದಿದೆ ನಿಮ್ಮ ಹತ್ರಕ್ಕೆ ಗೊತ್ತಾ? ಆಶೀರ್ವಾದದ ಭಂಡಾರವನ್ನು ತಂದಿದೆ. ಯಾರ್ಯಾರು ಈ ಭಂಡಾರವನ್ನು ಸ್ವೀಕರಿಸ್ತಾ ಹೋಗ್ತಾರೋ ಅವರು ಆತ್ಮೀಕವಾಗಿ ಐಶ್ವರ್ಯವಂತರಾಗ್ತಾ ಹೋಗ್ತಾರೆ. ಅವರು ಹೋಗುವಲ್ಲೆಲ್ಲ ಆಶೀರ್ವಾದ ಅವರೊಂದಿಗೆ ಇರ್ತದೆ. ಅವರು ಹೋಗಿ ಹೋಗಿ ಯಾರ ಮನೆಯನ್ನು ಸಂಧಿಸ್ತಾರೋ ಅಲ್ಲೆಲ್ಲ ಆಶೀರ್ವಾದ. ಅಂದರೆ ದೈವ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡ್ರೆ ನೀವು ಆಶೀರ್ವಾದದ ನಿಧಿ ಆಗ್ತೀರಿ ಅಂತ ವಾಕ್ಯ ಹೇಳ್ತಾ ಇದೆ. ಹಾಗಾಗಿ ಈ ದೈವ ವಾಕ್ಯವನ್ನು ನಿಮ್ಮಲ್ಲಿ ಕ್ರೋಢೀಕರಿಸಿರಿ,
ಕೂಡಿಸಿಕೊಳ್ಳ್ರಿ. ಇದರಿಂದ ನೀವು ಶ್ರೀಮಂತರಾಗ್ತೀರಿ, ನೀವು ಆಶೀರ್ವಾದದ ನಿಧಿ ಆಗ್ತೀರಿ. ನೀವು ಓದಲೆಲ್ಲ ಆಶೀರ್ವಾದ, ಕರ್ತನ ಕಾರ್ಯಗಳು, ಕರ್ತನ ನಾಮಕ್ಕೆ ಮಹಿಮೆ ತರುವ ಕಾರ್ಯಗಳು ಜರುಗ್ತಾ ಹೋಗ್ತವೆ. ಇದು ಆಗಬೇಕು ಅಂದರೆ ಇವತ್ತು ನಾವು ಕರ್ತನಿಗೆ ಅಧೀನರಾಗಬೇಕು. ಇವತ್ತು ನಾವು ಕ್ರಿಸ್ತರ ಅಧೀನರಾಗಿ ವಾಕ್ಯವನ್ನು ಸಂಪೂರ್ಣವಾಗಿ ನಮ್ಮ ಹೃದಯಗಳಲ್ಲಿ ಕೆತ್ತಿಕೊಳ್ಬೇಕು. ಆತ್ಮ ಅಧೀನರಾಗಬೇಕು. ಪವಿತ್ರಾತ್ಮರಿಗೆ ಸಂಪೂರ್ಣವಾಗಿ ಅಧೀನರಾಗಿ ಅವರು ನಡೆಸಿಕೊಂಡು ಹೋಗುವ ರೀತಿಯಲ್ಲಿ ನಾವು ನಡೀತಾ ಹೋಗಬೇಕು. ಇದನ್ನು ಮಾಡಿದಾಗ ಮಾತ್ರ ಸಾಧ್ಯ. ಹಾಗಾಗಿ ಇಂದಿನ ವಾಕ್ಯ ತಿಳಿಯಪಡಿಸಿದಂತಹ ಅದ್ಭುತ ಚಿಂತನೆಯನ್ನು, ಅದ್ಭುತ ಶಿಕ್ಷಣವನ್ನು ಮನಸ್ಸಿನಲ್ಲಿಟ್ಕೊಳ್ಳೋಣ. ಇದು ನನಗಾಗಿ ದೇವರು ಕೊಟ್ಟಿರುವಂತಹ ಆಮಂತ್ರಣಾ ಪತ್ರ. ಇದನ್ನು ಓದಿ ಆ ನಿತ್ಯ ಜೀವದ ಮಾರ್ಗವನ್ನು ಅರಿತು, ಕ್ರಿಸ್ತರ ಆ ವಾಕ್ಯಗಳು ಆಮಂತ್ರಣ ಪತ್ರದಲ್ಲಿದೆ. ಆ ಆಮಂತ್ರಣ ಪತ್ರವನ್ನು ಸಂಪೂರ್ಣವಾಗಿ ಓದಿ ಅದರಂತೆ ಅದರಲ್ಲಿ ತೋರಿಸಿದ ಮಾರ್ಗದಲ್ಲಿ ನಾವು ನಡ್ಕೊಂಡು ಹೋದರೆ ಆ ಭೋಜನಾಕೂಟ ಪರಲೋಕದಲ್ಲಿದೆ. ಅದರಲ್ಲಿ ಪ್ರಾಪ್ತರಾಗುವ ಬದುಕು ನಮ್ಮದಾಗ್ತದೆ. ಲೋಕದಲ್ಲಿನ ಭಾರವಾದ ಜೀವಿತ ನಮಗೆ ಬೇಡ ಅಂದರೆ ಪ್ರಭು ಯೇಸುವಿನ ರೆಕ್ಕೆಯ ಬಾಹುವಿನಲ್ಲಿ ಜೀವಿಸುವುದನ್ನು ಕಲ್ತ್ಕೊಳ್ಳೋಣ. ಅವರ ಅಧೀನಕ್ಕೆ ಹೋಗೋಣ. ಅವರು ನಮ್ಮ ಭಾರವನ್ನು, ನಮ್ಮ ಚಿಂತಾಭಾರವನ್ನು ಹೊತ್ತು ನಡೆಸ್ತಾರೆ. ನಾವು ಸುಕ್ಷೇಮದಿಂದ, ಸುಖಾಗಮನದಿಂದ, ಸಂತೋಷದಿಂದ, ನೆಮ್ಮದಿಯಿಂದ ಜೀವಿಸುತ್ತಾ ಮುಂದೊಂದು ದಿನ ಪರಲೋಕ ಸಾಮ್ರಾಜ್ಯದಲ್ಲಿ ಸಹಭೋಜನದಲ್ಲಿ ಭಾಗಿಗಳಾಗೋಣ. ಆಮೇನ್. ಪ್ರೀತಿ ಸ್ವರೂಪನಾದ ತಂದೆಯೇ, ಕೃಪಾಳು ದೇವನೇ, ಒಂದೊಂದು ವಾಕ್ಯಗಳು ನಿಜವಾಗಿಯೂ ನಮ್ಮ ಜೀವಿತವನ್ನು ಹೊಸದಾಗಿ ರೂಪಿಸುವಂಥದ್ದಾಗಿದೆ. ನಾವು ಸ್ಥಿರವಾಗಿ ನಿಲ್ಲಬೇಕು. ಆಲೋಚನೆ, ಚಿಂತನೆಗಳಲ್ಲಿ, ಮನಸ್ಸಿನಲ್ಲಿ ಸ್ಥಿರವಾಗಬೇಕು. ಯಾವುದು ವ್ಯಕ್ತಿಗಾಗಿ, ಯಾವುದು ಐಶ್ವರ್ಯಕ್ಕಾಗಿ, ಯಾವುದು ಅಧಿಕಾರಕ್ಕಾಗಿ, ಯಾರನ್ನು ಮೆಚ್ಚಿಸುವುದಕ್ಕಾಗಿ ನಮ್ಮ ನಿರ್ಧಾರಗಳು ಬದಲಾಗಬಾರ್ದು. ನಾವು ನಿಮ್ಮವರಾಗಿ ಸ್ಥಿರವಾಗಿ ಜೀವಿಸುವವರಾಗಬೇಕು. ನಾವು ನಿಮ್ಮ ರೆಕ್ಕೆಯ ಬಾಹುವಿನಲ್ಲಿಯೇ ಜೀವಿಸುವವರಾಗಬೇಕು. ನಾವು ಯಾರಿಗೂ ಹೆದರುವವರಾಗಬಾರದು. ನಾವು ಯಾವಾಗಲೂ ಕೂಡ ಸ್ಥಿರ ಮನಸ್ಸಿನಿಂದ ನಾವು ಇಂಥವರ ಮಕ್ಕಳು, ನಾವು ಕ್ರಿಶ್ಚಿಯನ್ಸ್ ಆಗಿಯೇ ಜೀವಿಸಬೇಕು. ಯಾವತ್ತಿಗೂ ಕೂಡ ಯಾರೊಂದಿಗೂ ಬೆರೆಯುವುದಕ್ಕಾಗಿ, ಯಾರೊಂದಿಗೂ ನಾವು ಜೀವಿಸುವುದಕ್ಕಾಗಿ ನಮ್ಮ ಕ್ರೈಸ್ತತ್ವವನ್ನು ಮಾರಿಕೊಳ್ಳಬಾರದು. ಅದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿರಿ. ಈ ಲೋಕದ ಐಶ್ವರ್ಯ, ಆಸ್ತಿ, ಅಂತಸ್ತುಗಳಿಂದ ನಾವು ಬದುಕೋದಿಲ್ಲ. ಕ್ರಿಸ್ತರ ರಕ್ಷಣಾ ಕವಚದಿಂದ ನಾವು ಬದುಕ್ತೇವೆ ಎನ್ನುವ ಸತ್ಯ ಬದುಕಿನಲ್ಲಿ ಜೀವಿಸಲು ಎಲ್ಲರ ಹೃದಯಗಳು ತೆರೆಯಲಿ, ಎಲ್ಲರ ಮನಸ್ಸುಗಳು ತೆರೆಯಲಿ. ನಿನ್ನನ್ನು ತೊರೆದು ಹೋದಂತಹ ಮಕ್ಕಳು ನಿನ್ನೆಡೆಗೆ ಮತ್ತೆ ಬಂದು ಸೇರುವಂತಾಗಲಿ. ಕುಟುಂಬಗಳನ್ನು ಕಟ್ಟುವ ಸಾಮರ್ಥ್ಯ ನಿಮಗಿದೆ ಎಂಬುದನ್ನು ತಿಳಿದುಕೊಳ್ಳಲಿ. ನಶ್ವರತೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಅವರ ಜೀವಿತವು ವ್ಯರ್ಥತ್ವಗಳು ಎಂಬಂತಹ ಸತ್ಯವನ್ನು ಅರಿತು ನಿತ್ಯತ್ವವು ಎನ್ನುವ ನಿನ್ನೆಡೆಗೆ ಬಂದು ಜೀವಿಸುವಂತಹ ಬದುಕು ಅವರದಾಗಲಿ. ದೇವ, ಕುಟುಂಬಗಳು ಕಟ್ಟಲಿ ಸ್ವಾಮಿ, ಬದುಕುಗಳು ಕಟ್ಟಲ್ಪಡಲಿ, ನಿಶ್ಚಿಂತಾ ಮನೋಭಾವನೆ ಮೂಡಲಿ, ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ, ಸಮಾಧಾನಗಳು ನೆಲೆಯಾಗಲಿ. ನಿಮ್ಮ ಆಶೀರ್ವಾದವು ಅತಿ ಉನ್ನತವಾದದೆಂಬ ಸತ್ಯವನ್ನು ಅರಿತು ನಿಮ್ಮ ವಾಕ್ಯಕ್ಕೆ ಅಧೀನರಾಗಿ ಆಶೀರ್ವಾದಕ್ಕೆ ಪಾತ್ರರಾಗುವ ಬದುಕ ಅವರದಾಗಲಿ, ನಮ್ಮದಾಗಲಿ. ಇಂದು ಎಂದೆಂದು ಸದಾಕಾಲವು ಜೀವಿಸಿ ಆಳುವ ನಮ್ಮ ಏಕಮಾತ್ರ ತಂದೆಯೇ, ಮನಪೂರ್ವಕವಾಗಿ ನಿಮ್ಮಲ್ಲಿ ಬೇಡುತ್ತೇವೆ. ನಮ್ಮ ಎಲ್ಲ ಚಿಂತಾಭಾರವನ್ನು ನೀವೇ ಹೊತ್ತು ನಿಮ್ಮ ರೆಕ್ಕೆಯ ಬಾಹುವಿನಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸಿ ಮುನ್ನಡೆಸಿರಿ ಎಂಬುದಾಗಿ ನಿಮ್ಮನ್ನು ಪರಿಪೂರ್ಣ ಮನದಿಂದ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.